ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಅಮೃತ ಬಳ್ಳಿಯನ್ನ ಉಪಯೋಗಿಸಿಕೊಂಡು ನಮ್ಮ ಆರೋಗ್ಯದ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅಮೃತ ಬಳ್ಳಿಯನ್ನ ಜಜ್ಜಿ ನೀರಿನಲ್ಲಿ ನೆನೆ ಹಾಕಿ ನಂತರ ನೀರನ್ನ ಸೋಸಿ ಕುಡಿಯುವುದರಿಂದ ಶರೀರದಲ್ಲಿ ಬಲವನ್ನ ಪಡೆದುಕೊಳ್ಳಬಹುದು, ಚೈತನ್ಯ ದೊರೆಯುವುದು, ಹೃದಯಕ್ಕೆ ಹಿತಕರವಾದಿದ್ದು, ತ್ರಿದೋಷಗಳನ್ನ ಶಮನ ಮಾಡುವಂತಹದ್ದು, ಪಿತ್ತಕೋಶ, ಯಕೃತ, ದೃಷ್ಟಿದೋಷ, ಮಧುಮೇಹ, ರಕ್ತ ಸಮಸ್ಯೆ ಹಾಗೂ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ. ಹಾಗಾದರೆ ಯಕೃತ ಸಮಸ್ಯೆಗೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳನ್ನ ಅಮೃತ ಬಳ್ಳಿ ಗುಣಪಡಿಸುವುದು. ಹೊಟ್ಟೆ ಉಬ್ಬರ, ಹೊಟ್ಟೆ ಕಿವಿಚುದಂತಾಗುವುದು, ಹೊಟ್ಟೆ ಉರಿಯೂತ ಸಮಸ್ಯೆಗಳನ್ನ ಬಹುಬೇಗ ನಿವಾರಣೆ ಮಾಡುವುದು. ಇದನ್ನ ಮಾಡುವ ವಿಧಾನ: ಅಮೃತ ಬಳ್ಳಿಯ ಒಂದು ಹಸಿ ತುಂಡು, ಬೇವಿನ ಚಿಗುರು ಎಲೆ, ಸ್ವಲ್ಪ ಹಿಪ್ಪಳಿ, ಈ ಮೂರು ವಸ್ತುಗಳನ್ನ ಚೆನ್ನಾಗಿ ಜಜ್ಜಿ ರಾತ್ರಿ ನೀರಿನಲ್ಲಿ ನೆನೆಯಲು ಬಿಡಿ. ಬೆಳಿಗ್ಗೆ ನೀರಿನಿಂದ ಕಿವುಚಿ ಸೋಸಿಕೊಂಡ ನೀರಿಗೆ ಸ್ವಲ್ಪ ಜೇನುತುಪ್ಪವನ್ನ ಸೇರಿಸಿ ಕುಡಿಯಬೇಕು. ನಿತ್ಯ ಮುಂಜಾನೆ ಮತ್ತು ರಾತ್ರಿ ಸೇರಿದಂತೆ 2 ಬಾರಿ ಸೇವಿಸಬೇಕು. 10 ರಿಂದ 15 ದಿನಗಳ ಕಾಲ ಈ ಪ್ರಕ್ರಿಯೆ ಮುಂದುವರಿಸಿದರೆ ಯಕೃತಿಗೆ ಸಂಬಂಧಿಸಿದ ಸಮಸ್ಯೆ ಹಾಗೂ ಹೊಟ್ಟೆಯಲ್ಲಿ ಉಂಟಾಗುವ ಅನೇಕ ತೊಂದರೆಗಳು ನಿವಾರಣೆಯಾಗುವವು. ದೃಷ್ಟಿದೋಷ ಅಥವಾ ದೃಷ್ಟಿ ಮಾಂದ್ಯ ಸಮಸ್ಯೆಗಳಿಗೆ ಅಮೃತ ಬಳ್ಳಿ ಅತ್ಯುತ್ತಮ ಚಿಕಿತ್ಸೆ ನೀಡುವುದು. ಅಮೃತ ಬಳ್ಳಿಯನ್ನ ಚಿಕ್ಕದಾಗಿ ಕತ್ತರಿಸಿಕೊಂಡು ಒಂದು ಪಾತ್ರೆಯಲ್ಲಿ 2 ಲೋಟ ನೀರನ್ನ ಸೇರಿಸಿ, ನೀರಿನ ಪಾತ್ರೆಗೆ ಅಮೃತ ಬಳ್ಳಿಯ ತುಂಡನ್ನ ಸೇರಿಸಿ ಚೆನ್ನಾಗಿ ಕುದಿಸಿ ನಂತರ ಅದನ್ನ ಸೋಸಿ ಸ್ವಲ್ಪ ತ್ರಿಫಲ ಚೂರ್ಣ ಹಾಗೂ ಜೇನುತುಪ್ಪವನ್ನ ಸೇರಿಸಿ ಕುಡಿಯಿರಿ. ಇದನ್ನ 45 ದಿನಗಳ ಕಾಲ ನಿತ್ಯವೂ ಸೇವಿಸುವುದರಿಂದ ದೃಷ್ಟಿದೋಷಗಳನ್ನ ನಿವಾರಿಸಬಹುದು. ಚಿಕ್ಕ ಮಕ್ಕಳಲ್ಲಿ ದೃಷ್ಟಿದೋಷ ಇರುವವರು ಈ ಔಷಧವನ್ನ ಸೇವಿಸುವುದರಿಂದ ದೃಷ್ಟಿದೋಷ ಬಹುಬೇಗ ನಿವಾರಣೆಯಾಗುವುದು. ವಾಕರಿಕೆ ಅಥವಾ ವಾಂತಿಯನ್ನ ಬಲು ಸುಲಭವಾಗಿ ನಿಯಂತ್ರಿಸುವುದು. ಸ್ವಲ್ಪ ಅಮೃತ ಬಳ್ಳಿ ತುಂಡುಗಳನ್ನ ತೆಗೆದುಕೊಂಡು ಚೆನ್ನಾಗಿ ಜಜ್ಜಿ ಬಳಿಕ ನೀರಿನಲ್ಲಿ ಹಾಕಿ ಸ್ವಲ್ಪ ಸಮಯ ನೆನೆಯಲು ಬಿಡಿ. ಅಮೃತ ಬಳ್ಳಿಯನ್ನ ಕಿವುಚಿ ತೆಗೆದು ನೀರಿನ ಸೋಸಿ ಬಳಿಕ ಸೇವಿಸಿ. ಕೂದಲಿನ ಆರೈಕೆಗೆ ಅಮೃತ ಬಳ್ಳಿಯನ್ನ ಜಜ್ಜಿ ನೀರಿಗೆ ಹಾಕಿ ಕುದಿಸಿ ಕಷಾಯವು ಸಾಕಷ್ಟು ಇಂಗಿದ ಮೇಲೆ ಸಮ ಪ್ರಮಾಣದಲ್ಲಿ ಎಳ್ಳೆಣ್ಣೆಯನ್ನ ಸೇರಿಸಿ ಪುನಃ ಕುದಿಯಲು ಬಿಡಿ. ಸ್ವಲ್ಪ ಕುದಿಯಲು ಆರಂಭಿಸಿದ ಬಳಿಕ ಪಚ್ಚ ಕರ್ಪೂರವನ್ನ ಸೇರಿಸಿ ನೀರಿನಾಂಶ ಹೋಗುವವರೆಗೂ ಕುದಿಸಬೇಕು. ಸ್ವಲ್ಪ ಸಮಯ ಆರಲು ಬಿಟ್ಟು ಸೋಸಿಕೊಳ್ಳಿ. ಸೋಸಿದ ಎಣ್ಣೆಯನ್ನ ನಿತ್ಯವೂ ತಲೆಗೆ ಹಚ್ಚಿಕೊಳ್ಳುವುದರಿಂದ ಕೂದಲಿನ ಸಮಸ್ಯೆ ನಿವಾರಣೆಯಾಗುವುದು, ಕಣ್ಣಿಗೆ ತಂಪನ್ನ ನೀಡುವುದು ಹಾಗೂ ಮೆದುಳಿಗೆ ಉತ್ತಮ ಆರೈಕೆಯನ್ನ ನೀಡುವುದು. ಹುಳಿತೇಗು ಅಥವಾ ಗ್ಯಾಸ್ಟ್ರಿಕ್: ಸೂಕ್ತ ಆಹಾರ ಸೇವನೆ ಇಲ್ಲದೆ ಅಥವಾ ಅನುಚಿತ ಆಹಾರ ಪದ್ಧತಿಯಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುವುದು ಸಹಜ. ಅತಿಯಾದ ಹುಳಿತೇಗು, ಗಂಟಲು ಉರಿ, ಎದೆ ಉರಿ ಅನುಭವಿಸುವವರಿಗೆ ಈ ಸಮಸ್ಯೆಗೆ ಅಮೃತ ಬಳ್ಳಿ ಉತ್ತಮ ರೀತಿಯಲ್ಲಿ ಆರೈಕೆ ಮಾಡುವುದು. 1 ತುಂಡು ಅಮೃತ ಬಳ್ಳಿಯನ್ನ ತುಂಡರಿಸಿಕೊಳ್ಳಿ. ನೀರಿಗೆ ಅಮೃತ ಬಳ್ಳಿಯ ತುಂಡು ಅಥವಾ ತ್ರಿಫಲ ಚೂರ್ಣವನ್ನ ಸೇರಿಸಿ ಕುದಿಸಿಕೊಂಡ ಕಷಾಯವನ್ನ ಸೋಸಿ ತೆಗೆದಿಟ್ಟುಕೊಳ್ಳಿ. ಗಣನೀಯವಾಗಿ ಈ ಕಷಾಯವನ್ನ ಸೇವಿಸುತ್ತಾ ಬಂದರೆ ಹುಳಿತೇಗು ಅಥವಾ ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯದ ಸಮಸ್ಯೆಯನ್ನ ನಿವಾರಣೆಯಾಗುವುದು. ಅಧಿಕ ತೂಕ ಹೊಂದಿದವರಿಗೆ ನೀರಿಗೆ ಅಮೃತ ಬಳ್ಳಿಯ ತುಂಡು ಮತ್ತು ತ್ರಿಫಲ ಚೂರ್ಣವನ್ನ ಸೇರಿಸಿ ಕುದಿಸಿ ಸೋಸಿಕೊಂಡ ಕಷಾಯಕ್ಕೆ ಲೋಹ ಭಸ್ಮ ಮತ್ತು ಜೇನುತುಪ್ಪವನ್ನ ಸೇರಿಸಿ ಕುಡಿಯಿರಿ. 45 ದಿನಗಳ ಕಾಲ ಗಣನೀಯವಾಗಿ ಕಷಾಯವನ್ನ ಸೇವಿಸುವುದರಿಂದ ದೇಹದ ತೂಕ ಇಳಿಯುವುದು. ಹೃದಯದ ಆರೋಗ್ಯಕ್ಕೆ ಅಮೃತ ಬಳ್ಳಿಯನ್ನ ಚೆನ್ನಾಗಿ ಜಜ್ಜಿ ನೀರಿನಲ್ಲಿ ನೆನೆ ಹಾಕಿ ರಾತ್ರಿ ನೀರಿನಲ್ಲಿ ನೆನೆಯಲು ಬಿಡಿ. ಮುಂಜಾನೆ ಚೆನ್ನಾಗಿ ಕಿವುಚಿ ತೆಗೆಯಿರಿ. ಸೋಸಿಕೊಂಡ ನಂತರ ಸ್ವಲ್ಪ ಜೇನುತುಪ್ಪವನ್ನ ಸೇರಿಸಿ ಕುಡಿಯಬೇಕು. ನಿತ್ಯವೂ ಇದನ್ನ ಗಣನೀಯವಾಗಿ ಸೇವಿಸಿದರೆ ಸಮಸ್ಯೆ ನಿವಾರಣೆಯಾಗುತ್ತದೆ. ಮಧುಮೇಹ ಸಮಸ್ಯೆ: ಬಿಲ್ವಪತ್ರೆಯ ರಸಕ್ಕೆ ಅಮೃತ ಬಳ್ಳಿಯ ಸತ್ವ ಮತ್ತು ನೇರಳೆ ಬೀಜದ ಪುಡಿಯನ್ನ ಸಮ ಪ್ರಮಾಣದಲ್ಲಿ ಸೇರಿಸಿ ಮಿಶ್ರಣಗೊಳಿಸಿ. ನಿತ್ಯವೂ ಈ ಮಿಶ್ರಣಕ್ಕೆ ಸ್ವಲ್ಪ ಜೇನುತುಪ್ಪವನ್ನ ಸೇರಿಸಿ ಸೇವಿಸುವುದರಿಂದ ಮಧುಮೇಹ ನಿಯಂತ್ರಣದಲ್ಲಿ ಇಡುವುದು. ಕಿವಿ ನೋವು: ಕೆಲವರಿಗೆ ಆಗಾಗ ಕಿವಿ ನೋವು ಕಾಣಿಸಿಕೊಳ್ಳುತ್ತಿರುತ್ತದೆ. ಅಂತಹ ಸಂದರ್ಭದಲ್ಲಿ ಬಹುಬೇಗ ಉಪಶಮನ ನೀಡುವುದು ಅಮೃತ ಬಳ್ಳಿ. ಅಮೃತ ಬಳ್ಳಿಯನ್ನ ಜಜ್ಜಿ ರಸವನ್ನ ತೆಗೆಯಿರಿ. ಸೋಸಿಕೊಂಡ ರಸದ 1 ಹನಿಯನ್ನ 2 ಕಿವಿಗೆ ಬಿಡಿ. ಇದರಿಂದ ಕಿವಿ ನೋವು ಬಹುಬೇಗ ನಿವಾರಣೆಯಾಗುವುದು. ಕುರ ಅಥವಾ ಕಿವು ತುಂಬಿದ ಗಾಯ:
ಅಲರ್ಜಿ ಹಾಗೂ ರಕ್ತ ಸಮಸ್ಯೆಯಿಂದ ಕುರ ಹಾಗೂ ಕ್ಯೂ ತುಂಬಿದಂತಹ ಗಾಯಗಳಿಗೆ ಅಮೃತ ಬಳ್ಳಿ ಉತ್ತಮ ಆರೈಕೆ ಮಾಡುವುದು. ಅಮೃತ ಬಳ್ಳಿ ಮತ್ತು ಸೊಗದೆ ಬೇರನ್ನ ತೆಗೆದುಕೊಂಡು ಜಜ್ಜಿಕೊಳ್ಳಿ. ನಂತರ ನೀರಿಗೆ ಸೇರಿಸಿ ಚೆನ್ನಾಗಿ ಕುದಿಸಿ ಕಷಾಯ ಮಾಡಿ. ಸೋಸಿಕೊಂಡ ಕಷಾಯಕ್ಕೆ ಸ್ವಲ್ಪ ಜೇನುತುಪ್ಪವನ್ನ ಸೇರಿಸಿ ಸೇವಿಸಿ. ಗಣನೀಯವಾಗಿ ಈ ಕಷಾಯವನ್ನ ಸೇವಿಸುವುದರಿಂದ ಗಾಯ ಗುಣವಾಗುವುದು. ಜೊತೆಗೆ ಚರ್ಮಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ನಿವಾರಣೆಯಾಗುವುದು. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ.